ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಹೋಮ್ ಟೂರ್ ಬ್ಲಾಗ್ಸ್ ಒಂದಿಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅಣ್ಣರ ಮನೆ ಹೋಮ್ ಟೂರ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಮ್ಮ ಮನೆ ಹೋಮ್ ಟೂರ್ ಎಲ್ಲ ನೋಡಿದ್ದೀರಿ ಇವತ್ತು. ಸೊ ನಮ್ಮ ಅಣ್ಣರ ಮನೆ ಹೋಮ್ ಟೂರ್ ಯಾವ ಥರ ಇರುತ್ತೆ, ಸೊ ಪೂರ್ತಿ ಬ್ಲಾಗ್ಸ್ ನೋಡಿ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ನೋಡಿ ಅಂತ ಹೇಳ್ತಾ ಇವತ್ತಿನ ಅಣ್ಣವ್ರ ಮನೆ ಹೋಮ್ ಟೂರ್ ಬ್ಲಾಗ್ಸ್ ಒಂದಿಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಎಂಟ್ರೆನ್ಸ್ ಇಂದ ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಹಾಲ್ ಬಂದು ಈ ತರ ಇದೆ. ಇವಾಗ ಆಚೆ ಕಡೆಯಿಂದ ಬರ್ತೀನಿ. ಇದು ಎಂಟ್ರೆನ್ಸ್ ಇಂದ ಇವಾಗ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಂಟ್ರೆನ್ಸ್ ಬರ್ತಾನೆ ಫಸ್ಟ್ ಮನಿ ಪ್ಯಾಂಟ್ ಸಿಗುತ್ತೆ ಲೈಟ್ಸ್ ರೈಟ್ ಸೈಡು. ಸೊ ಮೇಲೆ ಕೂಡ ಮನೆಗಳಿದಾವೆ. ಸೊ ನಾನು ಅದನ್ನ ನೋಡಿಲ್ಲ, ಬಟ್ ಮೇಲೆ ಏನು ವಿಡಿಯೋ ಮಾಡ್ಕೊಳ್ತಾ ಇಲ್ಲ. ಸೊ ಅಣ್ಣವ್ರು ಇರೋಂಥ ಮನೆ ಮಾತ್ರನೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಎಂಟ್ರೆನ್ಸ್ ಆಗ್ತಾನೆ ಈ ರೀತಿಯಾಗಿ ಪೂರ್ತಿಯಾಗಿ ಮನೆ ಎಂಟ್ರೆನ್ಸ್ ಇಂದ ಇವಾಗ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಆಚೆ ಕಡೆ ಅಂದರೆ ಒಂದು ಸೇಫ್ಟಿ ಆಗಿರೋಂಥ ಗೇಟಿಂದ ಬಂದರೆ ಸೊ ಇಷ್ಟುದ್ದ ಕಾಂಪೌಂಡ್ ಇದೆ. ಸೊ ಅಲ್ಲಿಂದ ಬಂದರೆ ನಂದಿ ಬಾಕಲಿದೆ. ಸೊ ನಂದಿ ಬಾಕಲಿಂದ ಒಳಗಡೆ ಇವಾಗ ಎಂಟ್ರೆನ್ಸಲ್ಲಿ ಹಾಲ್ ಬರುತ್ತೆ. ಹಾಲ್ ಮಾತ್ರ ತುಂಬಾ ದೊಡ್ಡದಾಗಿದೆ. ಸೊ ನಾನು ಹೇಳಿದ್ದೆ ನಿಮ್ಮ ಹತ್ರ ಹೋಮ್ ಟೂರ್ ಮಾಡ್ತೀನಿ ಅಂಥೇಳಿ. ಸೊ ಇವಾಗ ನನಗೆ ಗುರುವಾರ ಅಂಗಡಿ ಲೀವ್ ಇರೋದ್ರಿಂದ ಮನೆಯಲ್ಲೇ ಇದ್ದೀವಿ. ನಾನು ಮಕ್ಕಳು ಎಲ್ಲ ಸೇರಿಕೊಂಡು ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿ ಇವತ್ತಿನ ಹೋಮ್ ಟೂರ್ ನಿಮ್ಮೆಲ್ಲರಿಗೋಸ್ಕರನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮನೆ ಹೋಮ್ ಟೂರ್ ಎಲ್ಲ ನೋಡಿದ್ದೀರಾ. ಇವಾಗ ಅಣ್ಣವ್ರ ಮನೆ ಪೂರ್ತಿ ಹೋಮ್ ಟೂರ್ ನೋಡಿ. ಇಲ್ಲಿಂದ ಎಂಟ್ರೆನ್ಸ್ ಆಗಿ ತೋರಿಸ್ತೀವಿ ನೋಡಿ. ಇದು ಪೂರ್ತಿ ಹಾಲು, ಇಲ್ಲಿ ಟಿವಿ ಇದೆ. ಸೊ ನಾವು ಬಂದಮೇಲೆ ನಮ್ಮ ಅಣ್ಣ ಈ ಥರ ದೊಡ್ಡ ಟಿವಿ ತೊಗೊಂಡ್ಬಂದಿದ್ದಾರೆ. ಎರಡು ಫ್ಯಾನ್ ಇದೆ, ಸೀಲಿಂಗ್ ವರ್ಕ್ ಈ ಥರ ಇದೆ ನೋಡಿ. ಈ ಕಡೆ ಇದೆ, ಈ ಕಡೆ ಪೂಜಾ ರೂಮ್ ಇದೆ. ಇನ್ನು ಪೂಜೆ ಮಾಡಿಲ್ಲ ನಾನು, ಆಮೇಲೆ ಸ್ನಾನ ಮುಗಿಸಿ ಪೂಜೆ ಮಾಡೋಣ ಅಂತೀನಿ. ಹಂಗೆ ಇದೆ. ಸಾಯಂಕಾಲ ಪೂಜೆ ಮಾಡಿ ಕೂಡ ತೋರಿಸ್ತೀನಿ ನಾನು ಆಮೇಲೆ ಯಾವ ಥರ ಇರುತ್ತೆ ಅಂಥೇಳಿ. ಸೊ ಇವಾಗ ಸದ್ಯಕ್ಕೆ ಈ ಥರ ಇದೆ. ಇದು ಬಂದು ಈ ಕಡೆ ರೈಟ್ ಸೈಡು ನಮ್ಮ ಅಣ್ಣ ರೂಮ್ ಇದೆ. ಈ ಕಡೆ ನೋಡಿ, ಇದು ನಮ್ಮ ಅಣ್ಣವ್ರ ರೂಮು. ಪೂರ್ತಿ ಎಲ್ಲ ಮನೆಯೆಲ್ಲ ಕ್ಲೀನ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ಎಲ್ಲ ಜೋಡಿಸಿದಾಗಿದೆ. ಮನೆ ಒರೆಸಿ ಎಲ್ಲ ಕ್ಲೀನಿಂಗ್ ಆಯಿತು. ಇಲ್ಲಿ ವಿನಾಯಕ ಫೋಟೋ, ದೇವ್ರ ಫೋಟೋ ಇದೆ ನೋಡಿ. ಮನೇಲಿ ಇರೋ ದಿವಸ 1 ಗಂಟೆ ಆಗೋಯ್ತು ಇವತ್ತು ಬೇಗ. ಸೊ ಇಷ್ಟು ಆಯಿತು ಈ ರೂಮು. ಸೊ ನೋಡಿದ್ರಲ್ಲ ಅಣ್ಣ ರೂಮ್ ಈ ಥರ ಇದೆ. ಸೊ ಇಲ್ಲಿ ಮನಿ ಪ್ಯಾಂಟ್ ಕೂಡ ಹಾಕಿದ್ದಾರೆ. ಸೊ ನಾವು ಅಣ್ಣಗೆ ಎಲ್ಲೆಲ್ಲಿ ವಾಸ್ತು ಇದೆ ಅಲ್ಲೆಲ್ಲ ಮನಿ ಪ್ಯಾಂಟ್ನ ಹಾಕಿರೋದು. ಸೊ ಇದನ್ನು ವಾಶ್ ಮಾಡಿ ನೀರು ಚೇಂಜ್ ಮಾಡಿಲ್ಲ, ನಾನು ನೋಡಿಲ್ಲ. ಇವಾಗ ಹೋಗಿ ವಾಶ್ ಮಾಡಿ ನೀರು ಚೇಂಜ್ ಮಾಡ್ತೀನಿ. ಇಷ್ಟ ಆಯಿತಾ. ಇದರಲ್ಲಿ ನಮ್ಮಮ್ಮ, ಅಂಜಲಿ, ಚೇತು ಎಲ್ಲರೂ ಇರ್ತಾರೆ. ಈ ರೂಮ್ ಅಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿಲ್ಲ ನಮ್ಮ ಚೇತು. ಐರನ್ ಮಾಡ್ತಾ ಇದ್ದಾನೆ, ಓಕೆನಾ. ಸೊ ಓಕೆ, ಈ ರೂಮ್ ಹೀಗೆ ಇದೆ. ಸೊ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ನಮ್ಮಮ್ಮ ನಮ್ಮಪ್ಪ ಇರ್ತಾಯಿದ್ರು ಈ ರೂಮಲ್ಲಿ. ಇವಾಗ ನಮ್ಮಮ್ಮ ಚೇತು ಇಲ್ಲಿ ಮಲಗ್ತಾರೆ ಆಯಿತಾ. ಧೃತಿ ಮತ್ತು ಅಂಜಲಿ ಇಲ್ಲಿ ಕೆಳಗಡೆ, ಇದು ಬೆಡ್ ಅವ್ರದ್ದು. ಸೊ ಈ ರೂಮ್ ಕೂಡ ದೊಡ್ಡದಾಗೇ ಇದೆ ಈ ಥರ, ಆದರೆ ಸ್ವಲ್ಪ ಕ್ಲೀನ್ ಇಲ್ಲ ಅಷ್ಟೇ. ಆಮೇಲೆ ಕ್ಲೀನ್ ಮಾಡ್ಕೊಳ್ಬೇಕು, ಅಂದರೆ ಐಟಮ್ ಜೋಡಿಸ್ಬೇಕು ಅಷ್ಟೇ. ಸೊ ಬನ್ನಿ ಇನ್ನು ಮತ್ತೆ ಹಾಲ್ ಕಡೆಗೆ ಬಂದ್ವಾ. ಇಲ್ಲಿಂದ ತೋರಿಸ್ತೀನಿ ನಾನು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಮ್ಮಮ್ಮ ಏನೋ ಸ್ಕ್ರೀನ್ ಎಲ್ಲ ಹೊಲಿತಾಯಿದ್ರು, ಒಂಚೂರು ಹರಿದೋಗಿತ್ತು, ಅದಕ್ಕೋಸ್ಕರ ಇದೆಲ್ಲ ಕ್ಲೀನಿಂಗ್ ಆಗಿದೆ, ಓಕೆನಾ. ಇದು ಹಾಲ್ ಎಷ್ಟು ದೊಡ್ಡದಾಗಿದೆ ನೋಡಿ. ಫ್ರಿಜ್ಜು ಇದೆಲ್ಲನೂ ಒರೆಸಿದ್ದು. ಇವಾಗ ತುಂಬಾ ಧೂಳಾಗಿತ್ತು, ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀವಿ. ಇದು ಧೃತಿ ಫೋಟೋ ಚಿಕ್ಕವಳಿದ್ದಾಗ. ಇಲ್ಲಿ ಕೂಡ ಧೃತಿ ಫೋಟೋ ಇದೆ, ಅಲ್ಲಿ ನಿಖಿಲ್ ಫೋಟೋ ಇದೆ ನೋಡಿ. ನಮ್ಮಮ್ಮ ಬಟ್ಟೆ ಎಲ್ಲ ಹೊಲಿತಾವ್ರೆ ಆಯಿತಾ. ಟಿ ವಿ ಇವಾಗ ನಾವು ಮನೆಗೆ ಬಂದ ಮೇಲೆ ತೊಗೊಂಬಂದಿದ್ದು ನಮ್ಮ ಅಣ್ಣ ನೋಡಿ. ಇಷ್ಟು ಕ್ಲೀನ್ ಆಯಿತು, ಆ ಥರ ಆಯಿತು. ಮತ್ತು ಇಲ್ಲಿ ನೋಡಿ, ನಾನು ಅವಾಗೆಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿದ್ನಲ್ಲ. ಸೊ ಈ ಥರ ಇವತ್ತೇ ಪೂರ್ತಿ ಮನೆಯದು ಹೋಮ್ ಟೂರ್ ತೋರಿಸ್ತಾ ಇದ್ದೀನಿ ನಾನು. ಇವಾಗ ಕಿಚನ್ ನೋಡಿ, ಕಿಚನ್ ಈ ರೀತಿ ಕಾಣಿಸ್ತಾ ಇದೆ. ಇನ್ನೊಂದು ರೂಮು, ಇದರಲ್ಲಿ ನಾವು ನಮ್ಮ ಮನೆಯವರು ಪಾಪು 3 ಜನ ಈ ರೂಮಲ್ಲಿ ಇರ್ತೀವಿ ನೋಡಿ. ಇಲ್ಲಿ ನಾವಿನ್ನೂ ಬಟ್ಟೆಗಳು ಜೋಡಿಸಿಲ್ಲ, ಬಟ್ಟೆ ಎಲ್ಲ ಇಲ್ಲಿ ಜೋಡಿಸ್ಬೇಕು. ಹಾಸಿಗೆ ಎಲ್ಲ ಈ ಥರ ನಿಲ್ಲಿಸಿದ್ದೀವಿ. ಇಲ್ಲಿ ಕೂಡ ಆಚೆ ನೋಡಿ ಈ ಥರ ಇದೆ ಗ್ರೀನಾಗಿ. ಬಟ್ ಸ್ಕ್ರೀನ್ ಎಲ್ಲ ಹಾಕಿದ್ಮೇಲೆ ಈ ರೀತಿ ಇರುತ್ತೆ. ರೂಮ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಸೊ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿ ಮನೆ ನೋಡಿ. ಎಲ್ಲ ಈ ರೂಮ್ ಆಯಿತಾ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತು ಹೋಮ್ ಟೂರು. ಕಿಚನ್ ಒಂದು ತೋರಿಸ್ತೀನಿ ಇವಾಗ. ಕಿಚನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ. ವಾಸ್ತು ಇದೆ.
ಕಿಚನ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ಕಿಚನ್ ಕಂಪ್ಲೀಟಾಗಿ ನಾವು ಚೇಂಜ್ ಮಾಡಿ ನೀಟಾಗಿ ಮಾಡಿದ್ದೀವಿ. ಇವಾಗ ಒಂಚೂರು ಗಲೀಜಿಲ್ಲ, ಅಷ್ಟು ಕ್ಲೀನ್ ಮಾಡಿ ಎಲ್ಲ ವಾಶ್ ಮಾಡಿದ್ದಾಯಿತು. ಈ ಬಾಕ್ಸ್ಗಳಾಗ್ಬೋದು, ಸೊ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಜೋಡಿಸಿದ್ದೀವಿ ನೋಡಿ. ಇವಾಗ ಈ ರೀತಿಯಾಗಿದೆ. ಸೊ ಇದರಲ್ಲೆಲ್ಲ ಈ ರೀತಿಯಾಗಿ ವಾಶ್ ಮಾಡಿ ಪಾತ್ರೆ ಒಣಗಿಸಿ ಒರೆಸ್ಬಿಟ್ಟು ಇಡ್ತೀವಿ. ಆವಾಗ ನಮಗೆ ಈ ಸ್ಟ್ಯಾಂಡ್ಗಳೆಲ್ಲ ತುಂಬ ದಿವಸ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ತುಕ್ಕು ಹಿಡಿದು ಬೇಗ ಹಾಳಾಗುತ್ತೆ. ಅದಕ್ಕೋಸ್ಕರ ವಾಶ್ ಮಾಡಿದ ತಕ್ಷಣ ಪಾತ್ರೆಗಳು ಹಾಕ್ಕೊಳ್ಬಾರ್ದು. ಆಮೇಲೆ ನಾವು ಒರೆಸ್ಬಿಟ್ಟು ಇಲ್ಲ ಒಣಗಿಸ್ಬಿಟ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಇದಾಯಿತಾ. ಸೊ ಇದರಲ್ಲಿ ಕೂಡ ಅಂದರೆ ಇದರಲ್ಲಿ ಏನೂ ಇಲ್ಲ ಅಷ್ಟೊಂದು. ಕೊಬ್ಬರಿ ತುರಿಯೋ ಮನೆ ಇದೆ. ಇದರಲ್ಲೆಲ್ಲ ಈ ಥರ ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಟಿದ್ದೀವಿ. ಇದರಲ್ಲೆಲ್ಲ ಈ ಥರ ಆಗಿ ದೊಡ್ಡದಾಗಿರೋಂಥ ಪಾತ್ರೆ ಇಟ್ಟಿದ್ದೀವಿ ಅಷ್ಟೇ. ಮತ್ತು ಇಲ್ಲೊಂದು ಸ್ಟ್ಯಾಂಡ್, ಇದನ್ನಂತೂ ತುಂಬಾ ತುಕ್ಕು ಹಿಡಿದ್ಬಿಟ್ಟಿತ್ತು ಫುಲ್ಲು. ಸೊ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ನೋಡಿ. ಪಾತ್ರೆ ಎಲ್ಲ ಯಾವ ಥರ ಇವಾಗ ಕ್ಲೀನಾಗಿ ಕಾಣಿಸುತ್ತೆ ಅಂತೇಳಿ. ತುಂಬಾ ಗಲೀಜಾಗಿತ್ತು ಮನೆ, ಇವಾಗ ಪೂರ್ತಿಯಾಗಿ ಕ್ಲೀನ್ ಆಯಿತು ನೋಡಿ. ಈ ರೀತಿಯಾಗಿ ಪೂರ್ತಿ ಕ್ಲೀನ್ ಆಯಿತಾ. ಇನ್ನು ಅಷ್ಟೇ ಫ್ರೆಂಡ್ಸ್, ಹೋಮ್ ಟೂರು ಇವಾಗ ಈ ಥರ ಇವತ್ತಿನ ಸಿಂಪಲ್ ಹೋಮ್ ಟೂರ್. ಮತ್ತು ಇದರಲ್ಲಿ ರ್ಯಾಕ್ ಎಲ್ಲನೂ ಮೇಲೆ ಈ ಥರ ಕಿಚನ್ ಪೂರ್ತಿ ಇದೆ, ಬಟ್ ಅದೆಲ್ಲ ಖಾಲಿನೇ ಇದೆ, ಏನೂ ಇಲ್ಲ ಅದರಲ್ಲೆಲ್ಲ. ಇದರಲ್ಲಿ ಮಾತ್ರ ಬಾಕ್ಸ್ಗಳು ಜೋಡಿಸಿದ್ದೀವಿ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇದರಲ್ಲೆಲ್ಲ ಈ ಥರ ಟಿಫನ್ ಬಾಕ್ಸ್, ಅಂದರೆ ಮಕ್ಕಳು ಸ್ಕೂಲ್ ತೊಗೊಂಡೋಗುವಂಥ ಟಿಫನ್ ಬಾಕ್ಸ್ಗಳೆಲ್ಲ, ಬಾಟ್ಲು ಟಿಫನ್ ಬಾಕ್ಸ್ ಎಲ್ಲ ಇದರಲ್ಲಿದೆ. ಇದರಲ್ಲೆಲ್ಲ ರೇಷನ್ ಐಟಮ್ಸ್ ಇಟ್ಟಿದ್ದೀನಿ. ಅಂದರೆ ಕೆಲವೊಂದು ಬಾಟ್ಲುಗಳಿಲ್ಲ, ಆ ಬಾಟ್ಲೆಲ್ಲ ತರೋವರೆಗೂ ಹಿಂಗೆ ಪ್ಯಾಕೆಟಲ್ಲೆಲ್ಲ ಜೋಡಿಸಿ ಹಂಗೆ ಇಟ್ಟಿದ್ದೀನಿ. ಸೊ ಇದೆಲ್ಲ ಇರಲಿ, ಬಾಟಲ್ ತಂದಾಗ ನಾನು ಜೋಡಿಸ್ಕೊತೀನಿ. ಇದರಲ್ಲಿ ಮಾತ್ರ ನಾನು ಎಲ್ಲ ಬಾಟ್ಲಲ್ಲಿ ಹಾಕಿ ಜೋಡಿಸ್ಕೊಂಡೆ, ಅಂದರೆ ಡೈಲಿ ಯೂಸ್ ಮಾಡುವಂಥ ಈ ರೀತಿ ಕಿಚನ್ ಐಟಮ್ಸ್ ಎಲ್ಲನೂ ಈ ರೀತಿ ಜೋಡಿಸಿದ್ದೀನಿ ನೋಡಿ. ಈ ರೀತಿಯಾಗಿ ಜೋಡಿಸಿದ್ದೀನಿ ಇಷ್ಟೇ, ಇನ್ನೇನು ಇಲ್ಲ. ಕಿಚನ್ ಸಿಂಪಲ್ಲಾಗಿ ಬಟ್ ಕ್ಲೀನಾಗಿ ಇಟ್ಟಿದ್ದೀವಿ. ಇವಾಗ ಇದೆ ಅಂಥೇಳಿ ತಪ್ಪೀರ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಓಕೆನಾ. ಇವಾಗ ನೋಡಿ, ಇದು ಪೂರ್ತಿಯಾಗಿ ಮನೆ ತೋರಿಸಿದ್ದಾಯಿತು. ಈ ಥರ ಸಿಂಪಲ್ಲಾಗಿ ತುಂಬಾ ಕ್ಲೀನಾಗಿದೆ ನೋಡಿ. ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸಿ ಇವಾಗ ಲಾಸ್ಟಲ್ಲಿ ಪೂಜೆ ಯಾವ ರೀತಿ ಮಾಡಿಕೊಂಡೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮತ್ತು ಮಧ್ಯೆ ಒಂದು ಸ್ವಲ್ಪ ಸೌಂಡ್ ಬರ್ತಾಯಿತ್ತು, ಅದು ಫ್ಯಾನ್ ಸೌಂಡು. ಸೊ ನಂಗೆ ಗೊತ್ತೇ ಆಗಿಲ್ಲ ವಿಡಿಯೋ ಮಾಡಬೇಕಂದ್ರೆ. ಅದು ನಾನು ಆಚೆ ಯಾರೋ ಸೌಂಡ್ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಫ್ಯಾನ್ 2 ಫ್ಯಾನ್ ಹಾಕಿದ್ವಿ, ಮನೆ ಒರೆಸಿದ್ನಲ್ಲ ಅದೆಲ್ಲ ಒಣಗಲಿ ಅಂತೇಳಿ ಫ್ಯಾನ್ ಹಾಕಿದ್ವಲ್ಲ. ಸೊ ಅದರದ್ದೇ ಒಂದು ಸ್ವಲ್ಪ ಜೋರಾಗಿ ಸೌಂಡ್ ಬರ್ತಾಯಿತ್ತು. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಹೋಮ್ ಟೂರ್ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ನಮ್ಮನೆ ಬ್ಲಾಗ್ಸ್ ಹೋಮ್ ಟೂರ್ ಮಾಡಿದಾಗ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಮತ್ತು ತುಂಬ ಒಳ್ಳೆ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ದೀರಾ. ಸೊ ಇವತ್ತು ನಮ್ಮ ಅಣ್ಣನ ಮನೆಗೆ ಕೂಡ ನಾವು ಇದೇ ಮನೇಲಿ ನಮ್ಮ ಅಣ್ಣ ಜೊತೆಲೇ ಇರೋದ್ರಿಂದ ಸೊ ನಾನು ಹೋಮ್ ಟೂರ್ ಪೂರ್ತಿಯಾಗಿ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಹೋಮ್ ಟೂರ್ ಬ್ಲಾಗ್ಸ್ ಒಂದಿಗೆ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಆದಮೇಲೆ ನೋಡಿ ಮನೆ ಎಲ್ಲ ಈ ಥರ ಇತ್ತು. ಸೊ ಪೂಜೆ ಲಾಸ್ಟಲ್ಲಿ ಮಾಡಿಕೊಂಡು ಈ ಪೂಜೆ ಮಾಡಿರೋದು ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಮನೆ ನಾನು ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಷ್ಟ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.